ಸಂಪನ್ಮೂಲ ಕ್ರೋಢೀಕರಣ ಇನ್ನೂ ವೃದ್ಧಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಅಂತೂ ಇದೆ ಖಂಡಿತ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಕೂಡ ನಾವು ಸುಮಾರು 50 ರಿಂದ 60 ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸೋರಿಕೆ ಆಗ್ತಾಯಿದೆ, ಎಲ್ಲಿ ಪರಿಷ್ಕರಣೆ ಮಾಡಬೇಕಾಗಿದೆ, ಅದೆಲ್ಲವನ್ನು ಕೂಡ ಸುಧಾರಣೆ ಕ್ರಮಗಳು ತಗೊಳ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರ ಖಂಡಿತವಾಗಿಯೂ ಮಾಡ್ತದೆ. ಬರ್ಡನ್ ಅಲ್ಲ, ಗ್ಯಾರಂಟಿಯಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆ. ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಬರ್ಡನ್ ಆಗೋದಿಲ್ಲ. ನಮ್ಮ ಮಹಿಳೆಯರಿಗೆ ಸಶಕ್ತೀಕರಣ ಮಾಡುವಂಥ ಕಾರ್ಯಕ್ರಮ ಅದೇನು ಬರ್ಡನ್ ಆಗೋದಿಲ್ಲ ಅಲ್ವಾ? ನೋಡಿ, ಸರ್ಕಾರ ಖರ್ಚು ವೆಚ್ಚ ಎರಡೂ ಇರ್ತದೆ. ಖರ್ಚು ಮಾಡಿದಾಗ ನಾವು ಆದಾಯನೂ ಕೂಡ ಹೆಚ್ಚು ಮಾಡ್ಕೋಬೇಕು ಮತ್ತು ಅದನ್ನು ನಮ್ಮಲ್ಲಿ ಇನ್ನೂ ಗಟ್ಟಿಯಾದಂಥ ಸಂಪನ್ಮೂಲವನ್ನು ಅದನ್ನು ನಾವು ಭರಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗೂ ಸರ್ಕಾರಕ್ಕೆ ಇರ್ತದೆ. ನೋಡಿ, ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇರೋದು ಕಮ್ಮಿ ಅಮೌಂಟ್ ಅಲ್ಲ. ಅದು ನಾವು ಕೊಡ್ತಾ ಇರೋವಂಥದ್ದು ನಮ್ಮ ಎಲ್ಲ ಜನರಿಗೇ, ನಮ್ಮ ಜನರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮನೇ. ಅದನ್ನು ನಾವು ನಮ್ಮ ಸಾಮಾನ್ಯ ವರ್ಗ ಬಡ ಜನರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದೀವಿ. ಬಹುತೇಕ ಶಾಸಕರು ಅದು ಪರಿಷ್ಕರಣೆ ಆಗಬೇಕು. ಯಾರು ಕೆಲವರು ಹೇಳ್ತಾ ಇರ್ಬೋದು, ಆ ಥರ ಎಲ್ಲ ಕೆಲವರೇನು ಅಭಿಪ್ರಾಯಗಳು ಕೊಡ್ಬೋದು. ಸರ್ಕಾರಗಳು ಒಂದು ಕಾರ್ಯಕ್ರಮ ಮಾಡಿದಾಗ ಸುಮ್ಮನೆ ಒಂದು ದಿವಸ ಮಾಡೋದು ಇನ್ನೊಂದು ದಿವಸ ತೆಗಿಯೋದು ಅಂತ ಆ ಥರ ಮಾಡೋಕ್ಕಾಗಲ್ಲ ಅಲ್ವಾ? ಮತ್ತು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅದಕ್ಕೋಸ್ಕರ ಅದನ್ನು ನಾವು ಇನ್ನೂ 1 ವರ್ಷ 2 ವರ್ಷದ ನಂತರ ಅದರಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಆವಾಗ ಅನಿಸಿದಾಗ ನೋಡೋಣ. ಈಗ ಶುರುವಾಗಿ 6 ತಿಂಗಳಾಗಿದೆ ತಾನೇ, ಇನ್ನೂ ಅದಕ್ಕೆ ಅದರ ಪರಿಣಾಮ ಏನು, ಸಮಾಜದ ಮೇಲೆ ಯಾವ ರೀತಿಯಾಗಿ ಅನುಕೂಲ ಆಯಿತು, ಅದರಿಂದ ಏನು ಪ್ರಯೋಜನ ಆಯಿತು, ಅದೆಲ್ಲ ಒಂದು ಅಧ್ಯಯನ ಮಾಡಿ ಆ ನಂತರ ತೀರ್ಮಾನ ತೊಗೊಳ್ಬೇಕು ಹೊರತು ಸುಮ್ಮನೆ ನಾವು ಏಕಾಏಕಿ ಒಂದು ಚುನಾವಣೆ ಬಂತು ಅದರ ಮೇಲೆ ನಾವು ಇದನ್ನು ತೀರ್ಮಾನ ತೊಗೊಳಕ್ಕೆ ಆಗೋದಿಲ್ಲ. ಭ್ರೂಣಹತ್ಯೆ ವಿಚಾರವಾಗಿ ಕಠಿಣ ಕಾನೂನುಗಳಿದ್ದು ಸಹ ಅಲ್ಲಲ್ಲಿಯ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಇಂಥ ವಿಚಾರಗಳಲ್ಲಿ ಒಂದು ಹದ್ದಿನ ಕಣ್ಣಿಟ್ಟು ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ಬೆಳಗಾಂನಲ್ಲಿ ನಮ್ಮವರೇ ಹಿಡಿದಿರೋದು, ಮೊನ್ನೆ ಪಾಂಡಪುರದಲ್ಲಿ ನಮ್ಮವರೇ ಹಿಡಿದಿರೋದು. ನಮ್ಮವರು ಇವತ್ತಿನ ದಿವಸ ನಮ್ಮ ಡಾಕ್ಟ್ರುಗಳೆಲ್ಲ ಕಡೆ ತಪಾಸಣೆ, ನಮ್ಮ ಆರೋಗ್ಯ ಇಲಾಖೆ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳು ಭೇಟಿ ಕೊಡ್ತಾ ಇದ್ದಾರೆ, ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲೆಲ್ಲಿ ನಡೀತಾ ಇದೆ ನಾವು ಹಿಡಿದಾಗ್ತಾ ಇದ್ದೀವಿ. ಅದು ಆಗ್ತಾ ಇರೋದ್ರಿಂದ ಏನಾಗ್ತದೆ ನಿಮಗೆ, ಇದರ ಬಟ್ ಇದು ಮೊದಲು ಕೂಡ ನಡೀತಾ ಇತ್ತು. ಕಾನೂನು ಈಗ ಇರುವಂಥ ಕಾನೂನುಗಳು ಇದೆ. ಈಗ ನಾನು ಮುಂದಿನ ವಾರದಲ್ಲಿ ಇನ್ನೊಂದು ಮೀಟಿಂಗ್ ಕರೆದಿದ್ದೀನಿ. ಇದನ್ನು ಈ ಕಾನೂನಿನಲ್ಲಿ ಏನು ಅಂಶಗಳಿದೆ, ಇನ್ನು ಹೆಚ್ಚು ಇದಕ್ಕೆ ಶಕ್ತಿ ಕೊಡುವಂಥ ಏನಾದರೂ ಬೇರೆ ಮಾಡಬೇಕಂತ ಕೂಡ ಚರ್ಚೆಗೆ ಇಟ್ಕೊಂಡಿದ್ದೀವಿ. ಇರುವಂಥ ಕಾನೂನುಗಳು ಕೂಡ ಇದೆ. ಆದರೆ ಅದ್ರ ಜೊತೆಯಲ್ಲಿ ಇನ್ನೇನಾದರೂ ಮಾಡಬೇಕಂತ ಕೂಡ ನಮ್ಮ PCPNDT ಆ್ಯಕ್ಟ್ ಇರ್ಬೋದು, ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಇರ್ಬೋದು. ನೋಡಿ, ಶಿಕ್ಷೆ ನೋಡಿ, ನಮ್ಮ ದೇಶದಲ್ಲಿ ಕೋರ್ಟ್ ಇದೆ. ಶಿಕ್ಷೆ ನಾವು ಕೊಡೋಕ್ಕಾಗಲ್ಲ, ಕೋರ್ಟ್ ಮುಖಾಂತರ ಕೊಡಿಸ್ಬೇಕು. ಕೋರ್ಟಲ್ಲಿ ಇವಾಗ ನಿಮಗೆ ಗೊತ್ತಿದೆ ನಮ್ಮ ವ್ಯವಸ್ಥೆಗಳಲ್ಲಿ ಕಾನೂನಿನ ವ್ಯವಸ್ಥೆಗಳು ಏನೇನು. ಆದರೆ ನಮ್ಮ ಇಲಾಖೆಯಿಂದ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಕೇಸ್ ಬುಕ್ ಮಾಡುವಂಥದ್ದು, ಚಾರ್ಜ್ ಶೀಟ್ ಮಾಡಿಸುವಂಥದ್ದು ನಾವೆಲ್ಲ ಮಾಡಿಸ್ತಾ ಇದ್ದೀವಿ.